2-3 ಡೇಸ್ ಬ್ಯಾಕ್ ಬಂದರು, ಈ ಥರ ಇದೆ, ಏನು ಮಾಡೋದು, ಒಂದು ಬೈಟಾರು ಕೊಟ್ಬಿಡಿ ಅಂದರು. ಯಾಕೋ ನನಗೆ ಅದು ನೋಡಿದ ಮೇಲೆ, ಯಾಕಂದರೆ ಶೂಟಿಂಗ್ ಒಂದು ಸತಿ ಹೋಗಿದ್ದೆ ಡಿ ಕೆ ಡೆನ್ಬೇಕರ್ ಪಕ್ಕದಲ್ಲಿ, ನಂಗೆ ತುಂಬ ಇಷ್ಟ ಆಗಿತ್ತು. ಸಿಂಪಲ್ ಸಿನಿ ಬಗ್ಗೆ ಹೇಳ್ಬೇಕಂದ್ರೆ ಫಸ್ಟ್ ಸ್ಟೋರಿ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಅವಾಗಿಂದ ಇವಾಗವರೆಗೂ ದ ವೇ ಹಿ ಥಿಂಕ್ಸ್ ಇಟ್ ಸಿಂಪಲ್, ಬಟ್ ಸಿನಿಮಾ ನೋಡ್ಬೇಕಾದ್ರೆ ಅದು ದೊಡ್ಡದಾಗಿ ಕಾಣುತ್ತೆ. ಅದು ನನಗೆ ಭಾಳ ಇಷ್ಟ. ಒಂದೊಂದು ಅವನೇನಿದೆ ಎಲ್ಲ ಇರುತ್ತೆ ಅದರಲ್ಲಿ, ಒಂದು ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ, ವ್ಯಾಲ್ಯೂಸ್ ಇರುತ್ತೆ, ಜೀವನದ ಒಂದು ವ್ಯಾಲ್ಯೂಸ್ ಇರುತ್ತೆ, ಮೇಕಿಂಗ್ ಇರ್ಬೋದು, ಈಗಿನ ಟ್ರೆಂಡ್ಗೆ ಹೆಂಗೆ ತಗೊಂಬರಬೇಕು, ಇಲ್ಲ ನಾವಿಷ್ಟೇ ಖರ್ಚು ಮಾಡ್ತೀವಿ, ಅದ್ರಲ್ಲಿ ಎಷ್ಟು ಐ ಮೀನ್ ಸೆಲೆಬ್ರೇಟಿಂಗ್ ಅದು ತೋರಿಸ್ಬೇಕು ಅನ್ನೋದನ್ನ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅದು ನನಗೆ ಖುಷಿಯಾದ ವಿಷಯ. ಯಾಕಂದ್ರೆ ಫಸ್ಟ್ ಪಿಕ್ಚರ್ ನೋಡಿದ್ಮೇಲೆ ನಾನು ರಕ್ಷಿತ್ ಶೆಟ್ಟಿಗೆ ಹೇಳಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದೀರ ರಕ್ಷಿತ್ ಅವರು. ಅದಾದಮೇಲೆ ನಾನು ಐ ಬಿಕೇಮ್ ಯುವರ್ ಫ್ಯಾನ್ ಅಂತ ಹೇಳಿದೆ. ಎಷ್ಟು ಚೆನ್ನಾಗಿ ಮಾಡಿದ್ರು, ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದರು. ಆಮೇಲೆ ಫಸ್ಟ್ ನಾನೇ ಹೋಗಿದ್ದಂತೆ ಕಾಣುತ್ತೆ. ಆಮೇಲೆ ಐ ಥಿಂಕ್ 50 ಡೇಸ್ 100 ಡೇಸ್ ಫಂಕ್ಷನ್ ನಾನು ಹೋಗಿದ್ದೆ. ಐ ಥಿಂಕ್ ಇಟ್ ವಾಸ್ ವೆರಿ ಸ್ಪ್ಲೆಂಡೆಡ್. ಆಮೇಲೆ ನೈಸ್ ಬಾಯ್, ಅವ್ನು ಚೆನ್ನಾಗಿ ಬೆಳಿಬೇಕನ್ನೋದೇ ನಮ್ಮ ಆಸೆ. ಬಿಕಾಸ್ ನನ್ನ ಅಭಿಮಾನಿ ಅಂತ ಹೇಳ್ತಿಲ್ಲ, ಬಟ್ ಆ್ಯಸ್ ಎ ಫ್ರೆಂಡ್, ಆ್ಯಸ್ ಎ ಬ್ರದರ್, ಐ ಜಸ್ಟ್ ವಿಶ್ ಹಿಮ್ ಆಲ್ ದ ಬೆಸ್ಟ್. ಆ್ಯಂಡ್ ಆ ಸಿನಿಮಾ ನಡೆಯುತ್ತೆ ಅದು ಮನಮೋಹಕ. ಯಾಕಂದರೆ ನನಗೆ ತುಂಬ ಫೇವ್ರೆಟ್ ಸಬ್ಜೆಕ್ಟ್. ಇನ್ನೂ ಈಚ್ ಆ್ಯಂಡ್ ಎವ್ರಿ ಸೀನ್ ಹೇಳ್ತಾ ಇದ್ದೆ ಅವ್ರಿಗೆ, ಅದು ಹೇಳ್ತೀವಿ ಇನ್ನೂ ಎಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ದೇನೆ. ಹೆಂಗೆ ಒಂದು ಸಿನಿಮಾ ಒಂದು ಮೈಂಡಲ್ಲಿ ಬಂದುಬಿಟ್ರೆ ಅದು ಹೋಗಲ್ಲ ಅದು. ಬಟ್ ಅದು ಏನು ಅನ್ಕೋಬೇಡಿ, ಯಾರೂ ಮಾಡಲಿಲ್ಲ ಅಂತಲ್ಲ, ಅದು ಒಳ್ಳೆಯವ್ರ ಕೈಲಿ ಮಾಡಿಸ್ಬೇಕಂತ ಕಾಯ್ತಾ ಇದೆ ಅಷ್ಟೇ. ಮನಮೋಹಕ ಆಗುತ್ತೆ ಅದು ಖಂಡಿತ. ಯಾಕಂದ್ರೆ ಅವ್ರ ಆಸೆ ಏನೇನೋ ಇತ್ತು, ಆ್ಯಕ್ಚುಲಾಗಿ ಐಶ್ವರ್ಯ ರಾಯ್ ತರಬೇಕು, ಐಶ್ವರ್ಯ ರಾಯ್ ಕೈಲಿ ಮಾಡಿಸ್ಬೇಕು ಒಂದು ಪಾತ್ರನ. ಅದು ಏನು ಮೈನ್ ಲೀಡ್ ಅಲ್ಲ, ಒಂದು ಪೋರ್ಷನ್ ಆಫ್ ದ ಪಾರ್ಟ್ನ. ಏನೇನೋ ಐಡಿಯಾ, ವೆರಿ ನೈಸ್ ಫಿಲಮ್. ಇವತ್ತು ಹೇಳ್ತೀನಿ, ಆ ಪಿಕ್ಚರ್ ಬಂದರೆ ಇಟ್ ವಿಲ್ ಬಿ ಅಮೇಝಿಂಗ್ ಫಿಲಮ್ ಆಗುತ್ತೆ. ಆ್ಯಂಡ್ ಕಮಿಂಗ್ ಟು ಗತವೈಭವ, ನಿಜವಾಗ್ಲೂ ಪ್ರೊಡ್ಯೂಸರ್ ಫಸ್ಟ್ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಒಂದು ನಂಬಿಕೆ, ಯಾವಾಗ ನಂಬಿಕೆ ಇರಬೇಕು. ಅದು ಸಿನಿಮಾ ಹೆಂಗೆ ಹೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ, ಅದು ಪ್ರೈಮರಿ. ಒಬ್ಬ ಮನುಷ್ಯ ಮಾಡ್ತವನು ಅವನ ಆಸೆ ತೀರಿಸ್ಬೇಕು ಅನ್ನೋದಿದೆಯಲ್ಲ, ಅದು ಭಾಳ ಅವ್ರು ಕೇರ್ ಮಾಡಿದೆ, ಚೆನ್ನಾಗಿ ಮಾಡಬೇಕಂತ ಒಂದು ಆಸೆ ಪಟ್ಟು ಅಂಡ್ ಒಂದು ಟೀಮ್ ಫಾರ್ಮ್ ಮಾಡಿ ಒಂದು ಹೊಸ ದುಷ್ಯಂತ್ ಅಂತ ಒಂದು ಹೊಸ ಹುಡುಗನ ಇಂಟ್ರೊಡ್ಯೂಸ್ ಮಾಡಿದ್ದು. ಆಮೇಲೆ ಅವರು ಅಷ್ಟೇ ತುಂಬ ನನಗೆ ಫಸ್ಟ್ ಸಿನಿಮಾ ಅಂತ ಅನಿಸ್ಲೇ ಇಲ್ಲ. ಅವರು ಶ್ರದ್ಧೆ ಇರ್ಬೋದು, ದ ವೇ ಹಿ ಹ್ಯಾಸ್ ಆ್ಯಕ್ಟೆಡ್, ಈಚ್ ಆ್ಯಂಡ್ ಎವ್ರಿಥಿಂಗ್. ಬನ್ನಿ ನಿಜವಾಗ್ಲೂ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಐ ಆಮ್ ನಾಟ್ ಜೋಕಿಂಗ್, ನಿಜವಾಗ್ಲೂ ಐ ಕ್ಯಾನ್ ಸಿ ದಟ್. ಯಾಕಂದರೆ ಇದು ಈಸಿಯಾದ ಪಾತ್ರ ಅಲ್ಲ. ಒಂದು 4 ಯಾರೋ ಹೇಳಿದ್ರಲ್ಲ ಅಂತ, ಐ ಥಿಂಕ್ ದೀಪಕ್ ಅವರು ಹೇಳಿದ್ದು ಈ ಥರ, ಅಪ್ಪಾಜಿ ಆದಮೇಲೆ ಕಮಲ್ ಹಾಸನ್. ನನಗೆ ಅನಿಸುತ್ತೆ ಅದು ಆದಮೇಲೆ ನಿಜವಾಗ್ಲೂ ಅನಿಸುತ್ತೆ ಎಸ್ ಅಂತ ಅನಿಸುತ್ತೆ. ಯಾಕೆ ಮೊದಲನೇ ಸಿನಿಮಾದಲ್ಲಿ ಇಷ್ಟೊಂದು ಟ್ಯಾಲೆಂಟ್ ತೋರ್ಸೋಕ್ಕಾಗಲ್ಲ. ನನಗೆ ಅಟ್ಲೀಸ್ಟ್ 3 ಸಿನಿಮಾ ಕಂಟಿನ್ಯೂಸ್ ಬೇರೆ ಥರ ಬಂತು. ಆಮೇಲೆ ಇವಾಗ ಇದೆಲ್ಲ ಆಗಿ 40 ಇಯರ್ಸ್ ಆದಮೇಲೆವರೆಗೂ ನನಗೆ ಬಂದಿದ್ದ ಭಾಗ್ಯ ಅಂದರೆ ಎಲ್ಲ ಹೊಸ ಡೈರೆಕ್ಟರ್ಸ್ ಬರ್ತಾರೆ, ಹೊಸ ಮೂಡ್ಸ್ ಹೇಳ್ತಾರೆ. ಅದು ಏನಾಗುತ್ತೆ ಬಿಡುತ್ತೆ ಗೊತ್ತಿಲ್ಲ, ಬಟ್ ಒಂದು ನಂಬಿಕೆ ಇಡಬೇಕು. ಯಾರೇ ಆಗಲಿ ನಂಬಿಕೆ ಇಡಬೇಕು. ನಾವು ಬ್ರ್ಯಾಂಡೇ ಹೋಗ್ತೀವಿ, ನೋ, ವಿ ಶುಡ್ ನಾಟ್ ಗೋ ಬಿಹೈಂಡ್ ಬ್ರ್ಯಾಂಡ್. ನಾವು ಅನ್ಕೋಬೇಕು ನಾನೇ ಒಂದು ಬ್ರ್ಯಾಂಡು, ವೈ ಶುಡ್ ಐ ಗೋ ಬಿಹೈಂಡ್ ದ ಬ್ರ್ಯಾಂಡ್ ಆಗುತ್ತೆ, ಅದು ತಾನಾಗಲೇ ಆಗುತ್ತೆ. ಯಾರು ಗೊತ್ತು, ನಾಳೆ ಸುನಿನೇ ಒಂದು ಟಾಪ್ ಡೈರೆಕ್ಟರ್ ಆಗ್ಬೋದು. ಇಲ್ಲಾಂದರೆ 45 ಅರ್ಜುನ್ ಜನ್ಯ ಒಂದು ಮ್ಯೂಸಿಕ್ ಡೈರೆಕ್ಟರ್ ಬಂದು ಒಂದು ಸಿನಿಮಾ ಮಾಡಬೇಕಂದ್ರೆ ರಿಯಲಿ ಅವ್ರು ಹೇಳಿದ್ರು, ಬೇರೆ ಸಿನಿಮಾ ಸಬ್ಜೆಕ್ಟ್ ಕೊಡ್ಬೇಕು. ನಾಳೆ ಅಯ್ಯೋ ದಡ್ಡ ಯಾಕೆ ಮಾಡ್ತೀಯ, ಮಾಡೇ ಡೈರೆಕ್ಟ್ ಮಾಡೇ ನೋಡೋಣ ಬಿಡೋಣ ಅದು. ಬಟ್ ಭಾಳ ಅದ್ಭುತ ಮಾಡ್ತಾರೆ. ಆ ರೀತಿ ನಂಬಿಕೆ ಇಡಬೇಕು. ಆ ನಂಬಿಕೆಗೆ ಭಾಳ ಅಷ್ಟು ಅದ್ಭುತವಾಗಿ ದೀಪಕ್ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್. ಆಮೇಲೆ ಸಿನಿಮಾಟೋಗ್ರಾಫರ್ ಅಮೇಝಿಂಗ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ಮ್ಯೂಸಿಕ್ ಡೈರೆಕ್ಟರ್ ಅವರು ಫ್ಯಾಂಟಾಸ್ಟಿಕ್. ಆ್ಯಂಡ್ ನನಗೆ ಲೈವ್ ಇದಂದರೆ ತುಂಬ ಇಷ್ಟ. ಅವಾಗಿಂದ ನಾವು ಅಪ್ಪಾಜಿ ಟೈಮ್ನೆಲ್ಲ ನಮ್ಮ ರೆಕಾರ್ಡಿಂಗ್ ನಡಿಬೇಕಾದ್ರೆ ಲೈವ್ ಎಲ್ಲ ನೋಡ್ತಾ ಇರ್ತೀವಲ್ಲ, ಇವತ್ತು ಲೈವಾಗಿ ಮಾಡಿರೋದು, ಅದು ಸಾಂಗ್ ಕೇಳಬೇಕು ಗೊತ್ತಾಗುತ್ತೆ ಎಷ್ಟು ವಿಭಿನ್ನ ಅನಿಸುತ್ತೆ. ನಮ್ಮ ಬೇರೆ ಸಿನಿಮಾ ಸಾಂಗು ಈ ಸಿನಿಮಾಗೆ ಎಷ್ಟು ವಿಭಿನ್ನ ಅನಿಸುತ್ತೆ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ಅಗೈನ್ ಆಶಿಕಾ ಅವರು ಫ್ಯಾಂಟಾಸ್ಟಿಕ್, ಸೂಪರ್. ಆಮೇಲೆ ಅವಾಗ ಹೆಂಗಿದ್ರು ಹಂಗೆ ಇದ್ದಾರೆ, ಇನ್ನೂ ಅಷ್ಟೇ ಎನರ್ಜೆಟಿಕ್ಕಾಗಿ ಮಾತಾಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ. ಎಲ್ಲರ ಬಗ್ಗೆನೂ ಹೇಳಿದ್ರು. ಯಾಕಂದರೆ ಯಾರು ಎಲ್ಲರ ಬಗ್ಗೆ ಒಂದ್ಸತಿ ಮರೆತುಬಿಡ್ತಾರೆ. ಹೀರೋಯಿನ್ ಅಂತ ದೊಡ್ಡ ಬರ್ತೀವಿ, ಇನ್ನೇನು ಹೇಳೋದು ಅಂತ ಬಾಯ್ ಅಂತೇಳಿ ನೋಡುತ್ತಾರೆ. ಬಟ್ ಎಲ್ಲರ ಬಗ್ಗೆನೂ ಮಾತಾಡಿ, ಭೂಷಣ್ ಬಗ್ಗೆ ಅಲ್ಲೇ ನೆನಪುಗಳನ್ನ ಹಂಚ್ಕೊಂಡಿದ್ದು. ಇಟ್ಸ್ ಗುಡ್. ಆ್ಯಕ್ಚುಲಿ ಮನುಷ್ಯ ಎಷ್ಟು ಸಿಂಪಲ್ಲಾಗಿ ಆನೆಸ್ಟಾಗಿರ್ತಾರೋ ಅದು ಇದು ಕಾಣುತ್ತೆ. ಆ್ಯಂಡ್ ಕಿಶನ್ ಫ್ಯಾಂಟಾಸ್ಟಿಕ್ ಡ್ಯಾನ್ಸರ್, ಅಮೇಝಿಂಗ್ ಡ್ಯಾನ್ಸರ್. ಬಟ್ ಇವತ್ತು ಕಿಶನ್ ಬನ್ನಿ ಇಟ್ ವಾಸ್ ಸೋ ಗುಡ್ ಟು ವಾಚ್ ಹಿಮ್ ಆಫ್ಟರ್ ಲಾಂಗ್ ಟೈಮ್. ಆಮೇಲೆ ಅವ್ರಿಗೆ ನಾನು ರೀಲ್ಸ್ ನೋಡ್ತಾ ಇರ್ತೀನಿ. ಅವ್ರದ್ದು ಸಾಂಗ್ ರಸಪ್ತಮಿದು ಒಂದು ಹಾಡಾಡಿದ್ದಾರೆ, ಜೊತೆಯಾಗಿ ಮಾಡಿದಾರಲ್ವ, ನೋಡಿದೆ. ನಾನು ನೋಡ್ತಾ ಇರ್ತೀನಿ ಅವಾಗ.
ಸೊ ಗುಡ್. ಇದರಲ್ಲಿ ಸಿನಿಮಾದಲ್ಲಿ ನಾವು ಆ್ಯಕ್ಟಿಂಗ್ ಫ್ಯಾಂಟಾಸ್ಟಿಕ್. ಡೋಂಟ್ ವರಿ, ತಂಗಿಯಾಗಿ ಮಾಡಿದ್ದಾರೆ. ಸಾಂಗ್ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಬನ್ನಿ ಒಂದು ಸಾಂಗ್ ಹೇಳ್ತೀನಿ, ಪಕ್ಕದಲ್ಲಿ ನಿಂತ ಕಡೆ. ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ಸೊ ನಾನು ಅವಾಗೇ ನೋಡ್ತೀನಿ ಏನೋ ಕಾಲ ಹೇಳಿಯೋಣ ಅಂತ, ಅದಕ್ಕೆ ಓಕೆ ಫ್ಯಾಂಟಾಸ್ಟಿಕ್. ಅದಾದಮೇಲೆ ಅವರು ತಾಯಿಯವರು ಬಂದಿದ್ದಾರೆ, ಒಳ್ಳೇದಾಗಲಿ ಅಮ್ಮ. ಆ್ಯಂಡ್ ಆಲ್ ದ ಮೀಡಿಯಾ ಬಂದಿದ್ದಾರೆ, ಸಪೋರ್ಟ್ ಬೇಕು. ವೇಲು ಅವ್ರು ಬಂದಿದ್ದಾರೆ, ಆ್ಯಂಡ್ ಸುಪ್ರೀತ್ ಅವ್ರು ಬಂದಿದ್ದಾರೆ. ಸುಪ್ರೀತ್ ಬಿಡಿ, ಅವ್ರು ಏನು ಇವಾಗ ಇಡೀ ಎಲ್ಲ ಸಿನಿಮಾಗಳು ಯಾರಾದ್ರೂ KVN ಸುಪ್ರೀತ್. ಇವಾಗ ನಾಳೆ ಶೂಟಿಂಗ್ ಇದೆ, ಅದು KVN ಅವ್ರದ್ದು ಏನು. ಸೊ KVN ಒಂಥರ ಪವರ್ ಹೌಸ್ ಥರ ಆಗ್ಬಿಟ್ಟಿದ್ದಾರೆ ಅವಾಗ. ಸೊ ದೇವ್ರು ಒಳ್ಳೇದಾಗಲಿ. ಅಂತ ಒಂದು ಪ್ರೊಡ್ಯೂಸರ್ ಇರಬೇಕು, ಅಂತ ಒಂದು ಸಪೋರ್ಟ್ ಇರಬೇಕು ಇಂಡಸ್ಟ್ರಿಗೆ. ಈ ಸಿನಿಮಾ ಎಲ್ಲರೂ ನೋಡಬೇಕು. ಬರೀ ಇದು ನೋಡ್ತೀವಿ ಹೇಳ್ತೀವಿ ಇಲ್ಲ, ಎವ್ರಿಬಡಿ ಶುಡ್ ವಾಚ್. ಎಲ್ಲ ಸಿನಿಮಾ ನೋಡ್ತೀರಾ, ಇದೊಂದು ಸಿನಿಮಾ ನೋಡಿ. ಅವಾಗ ನಮ್ಮ ಭಾಷೆ ಉದ್ಧಾರ ಆಗಬೇಕು, ನಮ್ಗೆ ಹೊಸಬ್ರು ಬರ್ತಾರೆ, ಅವ್ರಿಗೊಂದು ಒಂದು 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 ಸ್ಥಾನ ಬರಬೇಕಂದ್ರೆ ತಾವೆಲ್ಲರೂ ನಮ್ಮನ್ನೆಲ್ಲ ಹೆಂಗೆ ಆಶೀರ್ವಾದ ಮಾಡ್ತಾರೆ ಆ ರೀತಿ ಆಶೀರ್ವಾದ ಮಾಡಬೇಕು. ಯು ಶುಡ್ ಬ್ಲೆಸ್ ದೆಮ್, ಯು ಶುಡ್ ಕಮ್. ಯಾಕೆ ಸಿನಿಮಾ ಮಾಡಿದ್ದಾರೆ, ಯಾಕೆ ಸಿನಿಮಾ ನೋಡ್ಬೇಕು ಅನ್ನೋದಿದೆಯಲ್ಲ, ಬಂದು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನೋಡೋಣ, ನಾಳೆ ನೋಡೋಣ, OTT ಬರುತ್ತೆ. ನೋ, ಕಮ್ ಟು ದ ಥಿಯೇಟರ್. ನೀವು ಬಂದ್ರೇ ಎಷ್ಟೋ ಥಿಯೇಟ್ರ್ಗಳು ಹೊಡಿಯುತ್ತೆ, ಎಷ್ಟು ಜನ ಬದುಕ್ತಾರೆ. ಆಮೇಲೆ ನಿಮ್ಮನ್ನು ನಂಬಿದ್ದೀವಿ ನಾವು. ಸೊ ಅದಕ್ಕೆ ದಯವಿಟ್ಟು ನೀವು ತಾವೆಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ನಾನು ಅದೇ ಕೇಳ್ಕೊಳ್ಳೋದು, ಏನಿಲ್ಲ. ನಮ್ಮ ಸಿನಿಮಾಗಳನ್ನ ಬೇರೆಯವ್ರ ಸಿನಿಮಾಗಳು ಹೆಂಗೆ ನೋಡ್ತೀರೋ ಆ ರೀತಿ ಬಂದು ಈ ಸಿನಿಮಾ ನೋಡಿ. ಯಾಕಂದರೆ ಫ್ಯಾಂಟಾಸ್ಟಿಕ್ ಮಾಡಿದೆ. ಆ ಪೋರ್ಚುಗೀಸ್ ಆ ಡ್ಯಾನ್ಸ್ ಮಾಡೋದಲ್ಲ ಅಷ್ಟು ಸುಲಭ ಅಲ್ಲ. ಕಷ್ಟಪಟ್ಟು ಮಾಡೋದಲ್ಲ, ಇಷ್ಟಪಟ್ಟು ಮಾಡಿದ್ರೆ ಅದು ಕಾಣೋದು ಸಿನಿಮಾದಲ್ಲಿ. ಅವ್ರು ಇಷ್ಟಪಟ್ಟು ಮಾಡಿದ್ದಾರೆ, ಕಷ್ಟಪಟ್ಟು ಮಾಡಿಲ್ಲ. ಆ್ಯಕ್ಚುಲಾಗಿ ಎಲ್ಲರೂ ಹೇಳಿದ್ರು ವಾಮಿಟ್ ಎಲ್ಲ ಬಂತು, ಏನಮ್ಮ ಅದೇನು. ನಾವು ಹೋದ ತಕ್ಷಣ ಚೆನ್ನಾಗಿ ಆ ಸಮುದ್ರ ಅಂದ್ಬಿಟ್ರೆ ವಾಮಿಟ್ ಬರಲ್ಲ, ಗಿಮಿಟ್ ಬರಲ್ಲ. ಇಷ್ಟು ಶುಡ್ ಎಂಜಾಯ್ ಮಾಡಬೇಕಷ್ಟೇ. ನೀರು ಧುಮುಕಿದ್ರೆ ಎಷ್ಟು ನಾ ಎದ್ದು ಬರ್ತೀನಿ ಅಂತ ಒಂದು ಛಲ ಬೇಕು ಅದು. ಬಟ್ ನಿಜವಲ್ಲ, ಅದು ಅವ್ರು ಬಂದು ಡ್ಯಾನ್ಸ್ ಮಾಡ್ತಿರ್ಬೇಕು, ಅವರು ಡ್ಯಾನ್ಸ್ ಮಾಡ್ತಿರ್ಬೇಕು, ಎಷ್ಟು ಖುಷಿಯಾಗುತ್ತೆ. ನಾವು ಒಂದು ಸ್ಮಾಲ್ ಇನ್ಸಿಡೆಂಟ್ ಹೇಳ್ತೀವಿ. ಈ ಥರ AK-47 ಏನಂತೀವಿ ಮ್ಯೂಸಿಕ್ ಲಾಂಚ್ ಇತ್ತು. ನಮ್ಮ ಆಕಾಶ್ ಹೇಳೋದು ಮಧುವರ್ಧನ್. ಸೊ ಒಂದು ರ್ಯಾಂಪ್ ಹಾಕಿದ್ರು, ನಂಗೆ ಗೊತ್ತಿಲ್ಲ. ಸರಿ ಎಲ್ಲರೂ ಬಂದು ನನಗೆ ಅವತ್ತು ಗೊತ್ತಿಲ್ಲ, ಶೂಟಿಂಗ್ ಇದ್ದೆ. ಬಂದು ಅವ್ರು ಒಂದ್ಸತಿ ನೋಡ್ಕೊಂಡು ಬರಮ್ಮ ನೋಡೋಣ ಬಿಡಮ್ಮ, ನಂಗೆ ಗೊತ್ತಲ್ಲ, ನಾನು ಯೂಶ್ವಲ್ಗೆ ನೋಡೋಣ. ಸರಿ ನಾನು ಕನ್ನಡದ ಅಂತ ಬಂದ ಎಲ್ಲ ನಮಸ್ಕಾರ ಮಾಡ್ಕೊಂಡು ಬರ್ತಾ ಇದ್ದೆ. ಈ ಚಿಕ್ಕ ರ್ಯಾಂಪ್ ನಂಗೆ ಗೊತ್ತಿಲ್ಲ, ಗೊತ್ತಿಲ್ಲ. ಎಲ್ಲೋದು ಶಿವಣ್ಣ ಅಂತ ಟಕ್ ಕಟ್ ಮಾಡಿದೆ. ಇಮಿಡಿಯೇಟ್ ಕೂತ್ಕೊಂಡ್ಬಿಟ್ಟೆ. ನಾನು ಕನ್ನಡದ, ಅದು ಪ್ರೆಸೆನ್ಸ್ ಆಫ್ ಮೈಂಡ್ ಅಷ್ಟೇ. ಅಲ್ಲಿ ನಾವು ಮಾಡ್ತಿದ್ದ ಫಂಕ ಬಿಡ್ತಾರೆ, ನಮ್ಗೆ ಅವಮಾನ. ಹೀರೋ ಬಿದ್ದುಬಿಟ್ಟಾಗಣ ಏನೇ ಮಾಡೋದನ್ನು ಹಂಗೆ. ಅವಾಗ ಸ್ವಲ್ಪ ಏಟ್ ಆಯ್ತು ಪರವಾಗಿಲ್ಲ. ಬಟ್ ಅವಾಗ ಆಮೇಲೆ ಮಾಡಿ ಅದನ್ನು ಕಂಪ್ಲೀಟ್ ಮಾಡಿ. ಆಲ್ವೇಸ್ ಅಷ್ಟೇ, ನಾವು ಏನು ಮಾಡಿದ್ರೂ ಇಂಟ್ರೆಸ್ಟಿಂದ ಮಾಡಬೇಕು. ನಾವು ಸೋಲಲ್ಲ, ಗೆಲ್ಲಬೇಕು ಅನ್ನೋದಕ್ಕೋಸ್ಕರ ಮಾಡಬೇಕು. ದೇವ್ರ ಆಶೀರ್ವಾದ ಇರುತ್ತೆ, ಎಲ್ಲರೂ ಆಶೀರ್ವಾದ ಇರುತ್ತೆ. ನಾನು ಆಶೀರ್ವಾದ ಅಲ್ಲ, ಅಭಿಮಾನಿ ದೇವ್ರುಗಳ ಆಶೀರ್ವಾದ ಇರಬೇಕು ಮುಖ್ಯ. ಆ್ಯಂಡ್ ಪ್ರೊಡ್ಯೂಸರ್ ಅಷ್ಟು ಇಂಟ್ರೆಸ್ಟಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹೋಗುತ್ತೆ. ಈ ಸಿನಿಮಾ ಚೆನ್ನಾಗಿ ಓದಬೇಕಾದ್ರೆ ಸಕ್ಸಸ್ ಮೀಟ್ಗೂ ನಾನು ಕರೀರ್ನ ಬರ್ತೀನಿ. ಮಾರ್ಕ್ ಮಾಡಿದ್ದಾರೆ, ದಿಸ್ ಫಿಲಮ್ ವಿಲ್ ಡೂ ವೆರಿ ವೆಲ್. ಏನೋ ಒಂದು ಪಾಸಿಟಿವ್ ವೈಬ್ ಇದೆ ಈ ಪಿಕ್ಚರ್ನಲ್ಲಿ. ನಂಗೆ ಅದಕ್ಕೆ ಬೇಡ ಬೈಟೇ ಕೊಡೋದು, ಇಲ್ಲೇ ಬಂದು ಬೈಟ್ ಕೊಡೋಣ ಅಂತ ಅನಿಸ್ತು. ಆಮೇಲೆ ಪಾಪ ನನಗೋಸ್ಕರ ಪಕ್ಕದಲ್ಲೇ ಹಾಕೊಂಡ್ರು, ತುಂಬ ಥ್ಯಾಂಕ್ಸ್. ಬಟ್ ಎಲ್ಲ ಹಾಕಿದ್ರು ನಾವು ಬರ್ತಿದ್ದೆ. ಬಟ್ ಇವತ್ತು ಭಾನುವಾರ ಈಸಿಯಾಗಿತ್ತು. ಬಟ್ ನಮಗೂ ಒಳ್ಳೇದಾಯಿತು, ಯಾಕಂದರೆ ನಾವು ಕಂಟಿನ್ಯೂಸ್ ಇವಾಗ ತಾನೇ 1.5 ಮಂತಿಂದ ಸ್ವಲ್ಪ ಅಗೈನ್ ಬ್ಯಾಕ್ ಟು ಶೂಟಿಂಗ್ ಎಲ್ಲ ಮಾಡೋದು ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ ಇವಾಗ. ಸೊ ಸ್ವಲ್ಪ ಪವರ್ ಜಾಸ್ತಿ ಇದೆ ಇವಾಗ. ಅದರಿಂದ ವಿ ಹ್ಯಾವ್ ಸ್ಟಾರ್ಟೆಡ್ ಅಗೈನ್. ಯಾಕಂದ್ರೆ ಬಂದಾದ್ಮೇಲಿಂದ ಒಂದು ಸಿನಿಮಾ ಒಂದು 2 days ಅವನ್ನ ಆ್ಯಡ್ ಶೂಟ್ಸ್ ಮಾಡ್ತಾಯಿದ್ದೆ. ಇವಾಗ 1 ಮಂತಿಂದ ಇದು ಮಾಡ್ಬೇಕಾದ್ರೆ ಅನ್ನಿಸ್ತು. ಬಟ್ ರಿಯಲಿ ಗುಡ್. ಆ್ಯಂಡ್ ನಾ ಬಂದಿದ್ದು ತುಂಬ ಖುಷಿ ಆಯ್ತು ನನಗೆ. ನೋಡಿದ್ದು ಸಾಂಗ್ಸ್ ನೋಡಿದ್ದಿರ್ಬೋದು, ಎವ್ರಿಥಿಂಗ್ ವಾಸ್ ವೆರಿ ಫ್ಯಾಂಟಾಸ್ಟಿಕ್, ಪಾಸಿಟಿವ್ ಆಗಿದೆ. ಐ ಥಿಂಕ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಇದ್ದಾರೋ ಎಲ್ಲರೂ ದೇ ವಿಲ್ ಸಪೋರ್ಟ್ ಯು, ಮಾರ್ಕ್ ಮೈ ವರ್ಡ್. ಆ್ಯಂಡ್ ಡೋಂಟ್ ಡೂ ಎನಿ ಗಿಮಿಕ್ಸ್. ಕಣ್ಣೀರು ಹಾಕ್ಬಿಟ್ಟು ಇಲ್ಲಿ ನೋ, ಡೋಂಟ್ ವಾಂಟ್. ಪ್ಲೀಸ್ ಬಿ ಪಾಸಿಟಿವ್, ಸ್ಟ್ರೈಟ್ ಫಾರ್ವರ್ಡ್ ಆಗಿರಿ, ಚೆನ್ನಾಗಿ ಮಾಡಿ, ತಮಾಷೆ ಮಾಡಿ, ಒಳ್ಳೆ ರೀತಿಲಿ ಮಾಡಿ, ಎಂಜಾಯ್ ಮಾಡೋಣ. ಇಟ್ಸ್ ಎವ್ರಿಬಡೀಸ್ ಜಾಬ್. ನಿಮ್ಮದು ಜಾಬು, ನಮ್ಮದು ಜಾಬು. ನಾವು ನಿಮ್ಮನ್ನ ಮರ್ಯಾದೆ ಕೊಟ್ಟಂಗೆ ಕರೆದಂಗೆ ನೀವು ನಮ್ಗೆ ಮರ್ಯಾದೆ ಕೊಡಿ ಅಂತ ಕೇಳ್ತೀನಿ ಅಷ್ಟೇ. ಏನಿಲ್ಲ, ಪಿಕ್ಚರ್ ಹೆಂಗಿದೆ ಅದು ಸೆಕೆಂಡ್ರಿ. ಬಟ್ ಸ್ಟಾರ್ಟಿಂಗ್ ಸ್ವಲ್ಪ ಅವ್ರಿಗೆ ಹೆಂಗೆ ನಾವು ಅವ್ರನ್ನ ಹೆಲ್ಪ್ ಮಾಡಬೇಕು, ಹೆಲ್ಪ್ ಮಾಡಿ. ನಮ್ಮ ಕನ್ನಡ ಸಿನಿಮಾ ಬೇರೆ ಥರ ರೀಚ್ ಆಗೋಕ್ಕೆ ನೀವೆಲ್ಲ ಹೆಲ್ಪ್ ಮಾಡಬೇಕು ಅಂತ. ಡೋಂಟ್ ಫೀಲ್ ಬ್ಯಾಡ್ ದಟ್ ಇದರ ಶಿವಣ್ಣಗೆ ಮಾತಾಡ್ತಿದ್ರೆ ಏನು ಬೇಜಾರು ಮಾಡ್ಕೋಬೇಡಿ. ಅದಕ್ಕೊಂದು ಆಗ್ತೀರ ಗೊತ್ತು, ಒಂದು ಸ್ಮಾಲ್ ಡಂಕ್ ಕೊಟ್ಬಿಟ್ಟು ಶಿವಣ್ಣ ಹತ್ತಿರು ಅಂತ ಆಗ್ತೀರಾ. ಇಟ್ಸ್ ನೈಸ್ ಟು ಲುಕ್. ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಬೇಡ,
ಚೆನ್ನಾಗಿರೋಣ ಜಾಲಿಯಾಗಿ ಕರೆದಿದ್ದೀವಿ. ನಾಳೆ ದಿನ ನೋಡ್ಬೇಕು ನಾವು ತಿರ್ಗಾ. ಹಿಂಗೆ ನೋಡಬೇಡ, ಹಿಂಗೆ ನೋಡ್ಕೊಂಡು ಹೋಗ್ಬಾರ್ದು, ಹಿಂಗೆ ನೋಡಬೇಕು. ಅದು ಪರಸ್ಪರ ಅಲ್ವಾ? ಓಕೆ, ಏನು ಯಾರು ಇದೇ ಇಲ್ಲ. ಚೆನ್ನಾಗಿಲ್ಲ ಮಾತಾಡಿದ್ದು? ಮತ್ತು ಯಾತಿಗೆ ಮತ್ತೆ ಏನು ಆನ್ಸರೇ ಮಾಡ್ತೀರ? ಎಲ್ಲ ಆಮೇಲೆ ನಾನು ಹುಚ್ಚ ಅನ್ಕೊಂಡ್ಬಿಡ್ತೇನೆ. ಆಮೇಲೆ ಇವನೇನೋ ಬಾಯಿ ಬಂದಂಗೆ ಮಾತಾಡ್ತಾನೆ. ನೋ ಪ್ಲೀಸ್ ಬಿ ಪಾಸಿಟಿವ್. ಚೆನ್ನಾಗಿದೆ, ನನ್ನ ತಪ್ಪಿದ್ರೆ ನಾನು ಹೇಳಿ, ಐ ವಿಲ್ ರೆಕ್ಟಿಫೈ ಇಟ್. ಓಕೆ, ಇಷ್ಟು ಹೇಳ್ತಾ ವೈಭವಕ್ಕೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಗುಡ್ ಲಕ್ ಸುನಿ. ಆಲ್ ದಿ ಬೆಸ್ಟ್ ದುಷ್ಯಂತ್ ಅವರು. ಆಲ್ ದಿ ಬೆಸ್ಟ್ ಕಿಶನ್. ಆಲ್ ದ ಬೆಸ್ಟ್ ಆಶಿಕ್. ಅನುಪಮ್ ಅವರೇ ತುಂಬ ಚೆನ್ನಾಗಿ ಆ್ಯಸ್ ಯೂಶ್ವಲ್ ನೀವು ಯಾವಾಗಲೂ ತುಂಬ ಚೆನ್ನಾಗಿ ಮಾತಾಡ್ತೀರಾ. ಆ್ಯಂಡ್ ನನಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ಯಾಕೆಂದ್ರೆ ನಿಮ್ಮೆಲ್ಲರೂ ಒಂದು ಆರೈಕೆ ಇರ್ಬೋದು, ವಿಶ್ವಾಸ ಇರ್ಬೋದು. ನಾನು ಇವತ್ತು ತಿರ್ಗಾ ಇಷ್ಟು ಮಟ್ಟಿಗೆ ಸ್ಟ್ರಾಂಗಾಗಿ ಬಂದಿರುತ್ತೆ. ನಿಮ್ಮ ಲವ್ ಆ್ಯಂಡ್ ಥ್ಯಾಂಕ್ಸ್ ಯಾವತ್ತೂ ನಾನು ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.